बच्चों, आज 9वीं कक्षा के पहला पद्य पाठ जय जय भारत माता पद्य पाठ पढ़ाना चाहूंगी। इस कविता द्वारा कवि भारत माता की विशेषता और महानता, उसकी वैभवता का परिचय देना चाहते हैं। इस कविता के कवि है श्री मैथिली शरण जी। उससे पहले हम भारत में महान लोगों ने क्या जन्म लिए हैं, ऐसे महान लोगों में उनकी महानता का एक छोटा सा परिचय देना चाहते हैं। ನೋಡಿ ಮಕ್ಕಳು, ಏನಪ್ಪಾ ಅಂತ ಹೇಳಿದ್ರೆ ಭಾರತ ಮಾತೆ ಒಂದು ವೈಭವ ಮತ್ತು ಅವಳ ಮಹಾನತೆಯನ್ನ ಹೇಳುವಂತಹ ಪದ್ಯ ಈ ಒಂದು ಪದ್ಯ ಆಗಿದೆ. ಕವಿ ಭಾರತ ಮಾತೆಯ ಒಂದು ವೈಭವ, ಅವಳ ವಿಶೇಷತೆಯನ್ನು ಹೇಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾವೆಲ್ಲ ನೋಡಿದ್ದೇವೆ, ಆಜಾದಿ ದಿಲಾನಿಕೆಯಲ್ಲಿ ನಾವು ಸುಮಾರು ಜನ ಮಹಾನುಭಾವರನ್ನ ನೋಡಿದ್ವಿ. ತುಂಬ ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ಅಲ್ವಾ? ಯಾಕಂತಂದ್ರೆ ಏಕತಾ ಮೇ ವಹ ಬಲ್ ಹೇ ಅನ್ನೋ ವಿಚಾರವನ್ನು ನಮ್ಮ ರಾಷ್ಟ್ರದಿಂದ ಅರಿಬಹುದು. ಐಕ್ಯತೆಯಲ್ಲಿ ಬಲವಿದೆ ಅನ್ನೋದನ್ನ ಯಾಕಪ್ಪ ಅಂತ ಹೇಳಿದ್ರೆ, ಕೈ ಧರ್ಮ के लोग यहाँ बसते अपने आचार विचार धर्मान के अनुसार वे आचरण करते, लेकिन वह एक ही वह जगह में रहते हैं, एक ही स्थान पर। एक विविधता में एकता साध करने वाली राष्ट्र भारत. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ಯಾಕೆ ಕರೀತಾರೆ? ಹಲವು ಧರ್ಮ ಪಂಥಗಳಿದ್ದು ಸಹ ಐಕ್ಯತೆಯಿಂದ ಎಲ್ಲರೂ ಸಹ ಬಾಳುವಂತಹ ರಾಷ್ಟ್ರ ಅಂದರೆ ಯಾವುದು? ಭಾರತ. ಅಂತ ಭಾರತದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅಂತ ಭಾರತ ಮಾತೆಯ ಒಂದು ವೈಭವವನ್ನು ಹೇಳುವಂಥ ಪ್ರಯತ್ನವನ್ನು ಕವಿ ಮಾಡಿದ್ದಾರೆ. ಅದಕ್ಕಿಂತ ಮುನ್ನ ಇಲ್ಲಿ ಮಹಾನುಭಾವರು ಸಾಕಷ್ಟು ಜನ ಜನಿಸಿದ್ದಾರೆ. जैसे बुद्ध, राम है ना, कृष्ण, यह सभी लोग जो है अपना ही योगदान प्रदान किए. ಈ ಒಂದು ವೈಭವತೆಗೆ ಕಾರಣ ಭಾರತ ಇಂಥ ರಾಷ್ಟ್ರ ಅಂತ ಹೇಳೋದಕ್ಕೆ ಹಲವಾರು ಮಹಾನುಭಾವರಲ್ಲಿ ಜನಿಸಿ ಹುಟ್ಟುಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನೆಲ್ಲ ನೀಡಿದ್ದಾರೆ. ऐसे महानता का परिचय हम सभी जान लेंगे. ಇಲ್ಲಿ ಮಹಾನುಭಾವರು ಬುದ್ಧ, ರಾಮರಂತರು ಜನಿಸಿದರೆ ಅಂತಹ ಒಂದು ಜನನ ಸ್ಥಾನ ಯಾವುದು? ನಮ್ಮ ಭಾರತ. ಅದರಲ್ಲಿ ಒಬ್ಬ ಮಹಾಪುರುಷ ಅಂತ ಹೇಳಿ ಹೇಳುವಂತಹ ವಾಲ್ಮೀಕಿಯವರ ಒಂದು ಚಿಕ್ಕ ಹಿನ್ನೆಲೆಯ ಜೀವನ ಕಥೆಯನ್ನ ಹೇಳ ಬಯಸ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ವಾಲ್ಮೀಕಿ ಗೊತ್ತು ನಿಮಗೆಲ್ಲ, ವೇ ರಾಮಾಯಣ ಕಿ ರಚನಾ ಕಿ ಹೌದಾನೆ. ರಾಮಾಯಣ ಬರೆದಂಥ ಮಹಾನುಭಾವರು. ಏನಪ್ಪಾ ಅಂತ ಹೇಳಿದ್ರೆ, ಅವರು ಹುಟ್ಟಿನಿಂದನೂ ಬಹಳ ಬೃಹಸ್ಪತಿ ಅಥವಾ ಜಾಣ ಆಗಿರಲಿಲ್ಲ. ಅವರೇನು ಅಂತ ಮಹಾನ್ ರಚನಾಕಾರರೇನು. ಏನಾಗುತ್ತೆ ಅಂತ ಹೇಳಿದ್ರೆ, वे बहुत बड़ा डाकू था. जंगल में जो भी जाए उसमें रहने वाली जो भी हो पैसे वगैरह उसको छीन कर उन्हें मार डालता. ಏನು ಮಾಡ್ತಿದ್ದ? ತುಂಬ ದೊಡ್ಡ ಡಕಾಯಿತ ಅವರು. ಅವರ ಹೆಸರು रत्नाकर ಅಂತ. रत्नाकर नामक एक बड़ा डाकू था वाल्मीकि. एक बार वैसे ही डकायती का वहाँ काम था. ಅವರ ವೃತ್ತಿ ಏನು ಅಂತ ಹೇಳಿದ್ರೆ ಡಕಾಯಿತಿನೇ. ಎಲ್ಲರ ಹತ್ರ ಇರ್ತಕ್ಕಂಥದ್ದನ್ನ, ಯಾವಾಗ ನಿರ್ಜನ ಪ್ರದೇಶ, ಬಸ್ಸು ಮತ್ತೊಂದು ಇರಲಿಲ್ಲ. ಜನ ಏನು ಮಾಡಬೇಕಿತ್ತು? ನಡೆದು ಮತ್ತೊಂದು ಊರಿಗೆ ಹೋಗಲೇಬೇಕಿತ್ತು, ಈ ವ್ಯಾಪಾರಕ್ಕೆ ಬಂತು ಅಥವಾ ಮತ್ತೊಂದು ಕಾಲ. ಅಂತಹ ಸಂದರ್ಭದಲ್ಲಿ ದಟ್ಟಾರಣ್ಯಗಳನ್ನು ದಾಟಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಏನು ಮಾಡ್ತಿದ್ದ? ಡಕಾಯಿತಿಯನ್ನು ಮಾಡ್ತಿದ್ದ. ಅವ್ರ ಹತ್ರ ಇದನ್ನೆಲ್ಲ ಕೊಳ್ಳೆ ಹೊಡಿತಿದ್ದ, ಅವರನ್ನೆಲ್ಲ ಕೊಂದು ಹಾಕ್ತಾ ಇದ್ದ. ಈ ರೀತಿ ಅವನ ವೃತ್ತಿಯಲ್ಲಿ ಬೆಳೆದ ಅವರ ಸುಮಾರು ವರ್ಷಗಳ ಕಾಲ ಕಳೀತದೆ. ಅಂಥ ಸಂದರ್ಭದಲ್ಲಿ ಒಂದು ಅನುಭವ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ऐसे ही एक बार घने जंगल में एक वह महान पुरुष जैसे वे पधार गए. ಅವರು ಒಂದು ದಟ್ಟವಾಗಿರ್ತಕ್ಕಂಥ ಕಡೆಗೆ ಒಬ್ಬ ಮಹಾನ್ ಪುರುಷ ವೇಷಧಾರಿಯಾಗಿರ್ತಕ್ಕಂಥವ್ರು ಬರ್ತಾ ಇರ್ತಾರೆ. ಅವನ ಆ್ಯಕ್ಚುಲಿ ಯಾವಾಗಲೂ ಏನು ಮಾಡ್ತಿದ್ದ? ಅವ್ರ ಮೇಲೆ ದಾಳಿ ಮಾಡ್ತಿದ್ದ. ऐसे ही उन पर हमला किया और उनसे छीनने का प्रयत्न किया.
ಮಹಾಪುರುಷ ಏನು ಮಾಡ್ತಾರೆ, सुनो रत्नाकर, मैं एक ही प्रश्न तुमसे पूछना चाहता हूँ, तुम उत्तर दोगे. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ, ನೀನು ಉತ್ತರವನ್ನು ಹೇಳ್ತೀಯಾ ಅಂತ ರತ್ನಾಕರನನ್ನು ಪ್ರಶ್ನೆ ಮಾಡ್ತಾರೆ. ಆಯಿತು ಕೇಳು, ಅದೇನು ಧಡಬಂದಿಯಿಂದನೇ ಏನು ಕೊಡ್ತಾನೆ ಅವನು, ಉತ್ತರವನ್ನು ಕೊಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು, ತುಮೇ ಕಾಮ್ ಕರೋ, घर में कौन कौन है, मेरे माँ बाप, बच्चे, पत्नी सभी है. एक काम करो, तुम्हारे घर में रहने वाले सभी परिवार के लोगों से कहो, तुम्हें पालने के लिए मैं डकैती करता हूँ, और वैसे ही आपको पालन अच्छी तरह से पोषण भी किया हूँ. मैं तुम्हारे सबके लिए कर रहा हूँ. उस पाप का वह फल आप परिवार के लोगों में कोई बांटना चाहते हैं तो इस प्रश्न का उत्तर पाकर या आओ. ಹೇಳ್ತಾರೆ ಅವರು, ಏನು ನಿಮ್ಮೆಲ್ಲ ಸಾಕೋ ಸಲುವಾಗಿ ನಾನು ಒಳ್ಳೆ ಮಾರ್ಗ ಏನು ಹಿಡ್ದಿಲ್ಲ, ಡಕಾಯಿತಿ ಮಾಡ್ತೀನಿ, ನಿಮ್ಮನ್ನೆಲ್ಲ ಸುಖ ಸಮೃದ್ಧಿಯಿಂದ ಚೆನ್ನಾಗಿಟ್ಟಿದ್ದೀನಲ್ವಾ ಅಂತ ಹೇಳ್ಬಿಟ್ಟು, ನೀವು ಯಾರಾದರೂ ಆ ಪಾಪದ ಡಕಾಯಿತಿ ಮಾಡೋದು, ಕೊಂದು ಹಾಕೋದು, ಹಿಂಸೆ ಮಾಡೋದು ಮತ್ತು ಪಾಪದ ಕೆಲಸನ ಪುಣ್ಯ ಅಲ್ವಾ. ಹಾಗಾಗಿ ನೀನು ಹೋಗ್ಬಿಟ್ಟು ಪರಿವಾರದವ್ರ ಹತ್ರ ಕೇಳು, ऐसे वह पापकारी नहीं, उसका फल आप सभी भोगेंगे. ನೀವೇನಾದರೂ ಅದರಲ್ಲಿ ಪಾಲನ ಅನುಭವಿಸಬಲ್ಲಿರಾ, ತಗೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ ಪ್ರಶ್ನೆ ಮಾಡೋರನ್ನ ಅಂತ ಕೇಳಿದೆ. ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಖುಷಿಯಾಗಿ ಹೋಗ್ತಾನೆ. ಯಾಕೆ ತಗೊಳ್ಳಲ್ಲ, ಅವ್ರ ಸಲುವಾಗಿ ಐಸೆ ಸಕ್ಕು ಚಿಂಕಿ ಕಿಯಾ ಒಮ್ಮೆ ಅಲ್ವಾ, ಇಷ್ಟೆಲ್ಲ ಮಾಡ್ತಿರೋದು ಯಾರ ಸಲುವಾಗಿ, ನನ್ನ ಪರಿವಾರದವರಿಗೋಸ್ಕರ ಅಲ್ವಾ, ತೊಗೊಳ್ತಾರೆ 2 ರೂಪಾಯಿ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ಅವನೇನು ಮಾಡ್ತಾನೆ, ಆ ಒಬ್ಬ ಸನ್ಯಾಸಿ ಅಥವಾ ಮಹಾಪುರುಷನ ಹತ್ರ ಹೇಳಿಬಿಟ್ಟು ಬಗ್ಹರ್ಲ ಹೋಗ್ತಾನೆ. ಮನೆಗೆ ತಲುಪಿದ ಬರ್ತಾನೆ. ಫಸ್ಟ್ ಯಾರ ಹತ್ರ ಹೋಗ್ತಾನೆ, ಉನ್ಕಿ ವೃದ್ಧ ಮಾತಾ ಪಿತಾ, ಅವರ ಜನ್ಮದಾತ್ರೆ ತಂದೆ ತಾಯಿ. ಹೋಗ್ತಾನೆ ಅಲ್ಲಿ, ಅವ್ರ ತಾಯಿನ ತಂದೆನ ಹೀಗೆ ಕೂತಿರ್ತಾರೆ, ಕೇಳ್ತಾ ಇರ್ತೀನಿ, ಮಾ आप सभी को पालने के लिए मैं डकैती करता था, कर रहा हूँ. इसका फल जो है, इस पाप का फल आप भी भोगेगा. ಅದರ ಬಂದಿರತಕ್ಕಂಥ ಒಂದು ಪಾಪದ ಫಲವನ್ನು ನೀವೇನಾದರೂ ತಗೊಳಕ್ಕೆ ಬಯಸ್ತೀರಾ ಪಾಲನ್ನ ಅಂತ. ಹೆಸಲ ಹೇಳ ಸಕ್ತಾ ಯಾರಾದ್ರೂ ಭಾಗ ತಗೊಳಕ್ಕೆ ಸಾಧ್ಯನಾ, ಇಲ್ಲ. ಬಟ್ ಅವನಿಗೆ ಅದಿಷ್ಟು ತಲೆಗಿರಲ್ಲ. ಅವಾಗ ಹೋಗ್ಬಿಟ್ಟು ತನ್ನ ತಂದೆ ತಾಯಿ ಹತ್ರ ಕೇಳ್ತಾನೆ. ಅವಾಗ ಹೇಳ್ತಾರೆ ಅವರು, हम सभी वृद्ध हैं, हम तो बूढ़े हुए हैं, है ना, तुम्हारा फल या पाप का फल उसमें हिस्सा मैं कैसे ले सकता हूँ. ನೋಡಪ್ಪ, ನೀನು ಮಾಡಿದೀಯ, ಅದು ನಾವು ನಿನ್ನ ಜನ್ಮದಾತರು. ತುಮಾರ ಕರ್ತವ್ಯ ಹೇ ಹಮಾರಿ ಪಾಲನ್ ಪೋಷಣ್ ಕರ್ನ, ನಿನ್ನ ಕರ್ತವ್ಯ ಅಲ್ವಾ. ನೀನು ಒಬ್ಬ ಮಗನಾಗಿ ಏನು ಮಾಡಿದೀಯ, ನಮ್ಮನ್ನು ಸಾಗಿ ಸಲುತ್ತಾ ಇದೀಯ. ಆದರೆ ನಿನ್ನ ಒಂದು ಪಾಪದ ಫಲವನ್ನು ಅಥವಾ ಭಾಗವನ್ನು ನಾನು ಹೇಗೆ ತಗೊಳಕ್ಕೆ ಬರುತ್ತೆ ಅಂತ ಹೇಳ್ತಾನೆ. ಸರಿ ಆಯಿತು ಬಿಡು, ನಿಮಗೆ ವಯಸ್ಸಾಗಿದೆ. ಆವಾಗಲೂ ತಲೆ ಬರಲ್ಲ ಅವನಿಗೆ. ಸರಿ, ನಿಮಗೆ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಯಾರ ಹತ್ರ ಹೋದ, ಹೆಂಡತಿ ಹತ್ರ ಹೋಗ್ತಾನೆ. ಹೆಂಡತಿ ಹತ್ರನೂ ಹೋಗಲ್ಲ. ನೆಕ್ಸ್ಟ್ ಮತ್ತೆ ಯಾರು, ಮಕ್ಕಳ ಹತ್ರ ಹೋಗ್ತಾನೆ. ವೇತು ಬಾಲ್ ಬಚ್ಚೆ, ಅವರಿಂದ ಚಿಕ್ಕ ಮಕ್ಕಳಲ್ವಾ ಅಲ್ವಾ, ಅವರು ಮಕ್ಕಳಲ್ವಾ ಅಂತ ಹೇಳ್ಬಿಟ್ಟು ಅವರು ಸಹ ಅದೇ ಉತ್ತರ ಕೊಡ್ತಾರೆ. ಅಪ್ಪ ಕರ್ತವ್ಯ ಹೇ ಹಮಾರಿ ಪಾಲನ್ ಪೋಷಣ್ ಕರ್ನ, ನೀವು ನಮ್ಮ ಜನ್ಮದಾತರಲ್ವಾ ಅಲ್ವಾ, ನೀವು ಕರ್ತವ್ಯ ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮಾಡುವಂಥದ್ದು ಅಂತ ಅವನಿಗೆ ಸೇಮ್ ಆನ್ಸರ್ ಸಿಕ್ತು. ಅವಾಗಲೂ ಅವನು ತಲೆಗೆ ಬರೋದಿಲ್ಲ. अंत में वे क्या करता है, भाई बहन वे हिस्सा ले सकते, ಯಾರಾದರೂ ಸಹೋದರ ಸಹೋದರಿ ಅಣ್ಣ ತಮ್ಮನ್ನು ತೊಗೊಳಕ್ಕಾಗ್ತದ, ಇಲ್ಲ, ಅವ್ರು ಕೇಳಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಕೊನೆಗೆ ಸಹಧರ್ಮಿಣಿಯಾಗಿರ್ತಕ್ಕಂಥ ಯಾರು, ಹೆಂಡತಿ. ಆ ಹೆಂಡತಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಕೇಳ್ತಾನೆ, तुम तो मेरी अर्धांगी हो, आप सभी को पालने के लिए मैं इतना मेहनत करता हूँ, डकैती करता हूँ, ऐसे तुम मेरे पाप का फल में हिस्सा लोगे. ಏನಮ್ಮ, ನೀನು ನನ್ನ ಸಹಧರ್ಮಿಣಿ, ನನ್ನ ಅರ್ಧಾಂಗಿ ಅಲ್ವಾ, ನಾನು ಮಾಡಿದಂತಹ ಒಂದು ಅದು ಕೆಟ್ಟದ್ದು ಅಲ್ವಾ, ಆದರೆ ನನಗೆ ಬೇರೆ ಆಪ್ಷನ್ನು ಇಲ್ಲ. ನನಗೆ ಅದೇ ಆಗಿರ್ತಕ್ಕಂಥದ್ದು, ಅದೇ ಪ್ರಾಕ್ಟೀಸ್ ಆಗಿದೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನನಗೆ ಆ ಪಾಪದ ಫಲವನ್ನು ನೀನು ಭಾಗವನ್ನು ತಗೊಳಕ್ಕೆ ಇಷ್ಟಪಡ್ತೀಯಾ ಅಂತ ಏನು ಮಾಡ್ತಾನೆ ಅವನು, ಹೆಂಡತಿ ಅಂತ ಕೇಳ್ತಾನೆ. ಅವನ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ. ವೃದ್ಧ ತಂದೆ ತಾಯಿ ಅವ್ರು ತಗೊಳಕ್ಕಾಗಲ್ಲ. ಓಕೆ, ಮಕ್ಕಳು ಇನ್ನು ಚಿಕ್ಕವು, ಬೆಳವಣಿಗೆ ಇರ್ತಕ್ಕಂಥ ಮಕ್ಕಳು, ಆಮೇಲೆ ಅದು ನಮ್ಮ ಆದ್ಯ ಕರ್ತವ್ಯ
ಯಾವಾಗ ಹೇಳಿದ್ರು ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಏನು ಆ ಪಾಪದ ಫಲವನ್ನು ಸ್ವಲ್ಪ ಭಾಗವನ್ನು ತಾನು ತಗೊಳ್ತಾಳೇನೋ ಅನ್ನೋ ಒಂದು ಅವನೇನಿರುತ್ತೆ ಮನೋಭಾವ ಇರುತ್ತೆ. ಅವಾಗ ಅವಳು ಹೇಳ್ತಾರೆ, देखिए आप मेरे पति हैं, आपका कर्तव्य है मेरी और वृद्ध माँ बाप बाल बच्चों का पोषण करना है ना। आप अच्छे कार्य के ವ नहीं है, ನೀವೇನು ಕಾರ್ಯ ಒಳ್ಳೆ ಆರಿಸ್ಕೊಂಡಿಲ್ಲ, ಆಯ್ಕೆ ನೂರಾರು ದುಡಿಮೆಯಲ್ಲಿ ಅಲ್ವೇನಪ್ಪ. ದುಡ್ಡು ತಿನ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಆಯ್ಕೆ ಮಾಡ್ಕೋಬೇಕು ದಾರಿನ. ನೀವು ಅಚ್ಚೆ ಮಾರ್ಗ, ನೀವು ಒಳ್ಳೆ ಮಾರ್ಗ ಆಯ್ಕೆ ನಮಗಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಆಪ್ಕ ಪಾಪ ಫಲ ಮೇ ಕೇಸೆ ಹೋಗ್ಸಂತ, ನಿಮ್ಮ ಪಾಪದ ಫಲವನ್ನು ನಾನು ಹೇಗೆ ಉಣಲಿಕ್ಕೆ ಸಾಧ್ಯ, ನಾನು ಪಾಪ ತಗೊಳ್ಳೋಕ್ಕೆ ಹೇಗೆ ಸಾಧ್ಯ ಅಂತ. ಆಯಿತು, ಬರ್ತಾನೆ. ತುಂಬ ರಾಜಾರೋಷ, ಅವಾಗೂ ತಲೆ ಹೊಳೆಯಲ್ಲ ಅವನಿಗೆ, ಅರ್ಥ ಆಗ್ತಿದ್ದಿಲ್ಲ. ಬರ್ತಾನೆ, ಆ ದಟ್ಟಾರಣ್ಯದಲ್ಲಿ ಬರ್ತಾ ಇರ್ತಾನೆ. ಆವಾಗ ಸ್ವಲ್ಪ ಅವನಿಗೆ ಯೋಚನೆಗೆ ಹೋಗ್ತಾನೆ. ಮನೆಯಿಂದ ವಾಪಸ್ ಮಾಡ್ತಕ್ಕಂಥ ಸ್ವಲ್ಪ ಅವನಿಗೆ ಏನೋ ಮನಸ್ಸಿಗೆ ಬರುತ್ತೆ. ಹಾಗೆ ಯೋಚನೆ ಮಾಡ್ತಾ ಬರ್ತಾನೆ. ಬಂದ ಆ ಮಹಾನ್ ಪುರುಷನ ಕಟ್ಟಿ ಹಾಕಿದ್ದಲ್ಲ, ಕಟ್ಟಿ ಬಿಚ್ಚಿ ಅವ್ರಿಗೇನು ಬಿಡಿಸ್ಕೊಳ್ಳೋದು ಬೇಡ, ಕಷ್ಟ ಏನಲ್ಲ. ಬಟ್ ಅವ್ರು ಬರೋವರೆಗೂ ಏನು ಮಾಡಿದ್ರು, ಹಾಗೆ ಬಂದಿದ್ದರಾಗಿ ಇದ್ದಾಗ ಸರಿ ಒಂದು ಮಹಾನ್ ಪುರುಷನನ್ನು ಬಿಚ್ಚಿ ಅವ್ರನ್ನ ಬಂಧನವನ್ನು ಏನು ಮಾಡಿರಿ, ಬಿಡಿಸಿ. ಆಯಿತು, ಅದಕ್ಕಿಂತ ಮುನ್ನ ನೀನೇನು ಮಾಡಪ್ಪ, ಏನು ಬಂತು ನಿನ್ನ ಪರಿವಾರ ಅಂದರೆ ಕುಟುಂಬದ ಸದಸ್ಯರ ಹತ್ರ ಏನು ಬಂತು ಅಭಿಪ್ರಾಯ ಅಂತ ಕೇಳ್ತಾನೆ. ಅವ್ನು ಮತ್ತು ಕ್ಯಾಶುವಲಾಗೆ ಹೇಳ್ತಾನೆ, ಅವನಿಗಷ್ಟು ಗೊತ್ತಾಗಲ್ಲ ಇವನು, ಯಾಕಂದರೆ ಅವ್ನು ಡಕಾಯಿತಿ ಮಾಡಿ ಬಂದಂಥವ್ನು, ಅವನಿಗೆ ಅನುಭವ ಕಡಿಮೆ ಅಲ್ವಾ, ಪರಿವಾರ ಮೌಲ್ಯ ಮತ್ತೊಂದು ಅಂತ. ಅವಾಗ ಹೇಳ್ತಾನೆ, ಇಲ್ಲ ನಮ್ಮ ತಂದೆ ತಾಯಿ ಅದು ನಿನ್ನ ಕರ್ತವ್ಯ, ವಯಸ್ಸಾದವರು ನಿನ್ನ ಒಂದು ಪಾಪದ ಫಲದಲ್ಲಿ ನಾವು ಹೆಂಗೆ ತೊಗೊಳಕ್ಕೆ ಬರುತ್ತೆ ಅಂದರು. ಮಕ್ಕಳೇನು ಬೆಳೀತಾ ಇರ್ತಕ್ಕಂಥ ಮಕ್ಕಳು, ಅವ್ರಿಗೂ ನನ್ನ ಕರ್ತವ್ಯ ಅಲ್ವಾ, ನನ್ನ ಮಕ್ಕಳು ಅಂತ. ಆಮೇಲೆ ನನ್ನ ಹೆಂಡತಿನೂ ಸಹ ಹಿಂಗೆ हाँ ऐसे समझ लो, तुम अपने कर्तव्य का पालन कर रहे हो, लेकिन जो मार्ग तुम चुने हो, ನೀನು ನಿನ್ನ ಕರ್ತವ್ಯ ಪಾಲನೆ ಮಾಡ್ತಾ ಇದೆಯಲ್ಲಪ್ಪ, ಹೌದು ಅಲ್ವ. ಆದರೆ ನೀನು ಆಯ್ಕೆ ಮಾಡ್ಕೊಂಡಂಥ ಅವರನ್ನೆಲ್ಲ ಸಾಕಿ ಸಲೋಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಾರ್ಗ ಏನಿದೆ ಸರಿ ಇಲ್ಲ ಅಲ್ವಾ. ಏನು ಪಡ್ಕೊಂಡೆ ನೋಡು ನೀನು, ಅದರಿಂದ ನೀನು ಮಾಡ್ತಾ ಇರೋದೇನು, ಡಕಾಯಿತಿ, ಕೊಲೆ, ಸುಲಿಗೆ ಮಾಡ್ತಾ ಇದೆಯಲ್ಲ, ಅದೇನು ಪಾಪದ ಕೆಲಸ ಅಲ್ವಾ. ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ದಯಾಯಿ ಧರ್ಮ ಮೂಲೆ ಪಾಪ ಮೂಲ ಅಭಿಮಾನ. ಕಬೀರ್ದಾಸ್ ಹೇಳ್ತಾರೆ ಏನಪ್ಪ, ದಯೇ ಧರ್ಮದ ಮೂಲವಾದರೆ ಪಾಪ ಮೂಲ ಅಭಿಮಾನ. ಪಾಪ ಅಥವಾ ಏಕತೆಗಳನ್ನು ನಾವು ಎಸಗುತ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಏನು, ನಮ್ಮಲ್ಲಿರ್ತಕ್ಕಂಥ ಗರ್ವ, ಅಹಂಕಾರ ಅಲ್ವಾ. ಆ ಮಾರ್ಗ ನೀವು ಹಿಡಿದೀಯಾ, ಅರ್ಥ ಆಯ್ತಲ್ಲ ನಿನಗೆ. ನಿನ್ನ ಪಾಪದ ಫಲವನ್ನು ಯಾರೂ ಸಹ ಭಾಗಿಯಾಗಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ಮೇಲಾದರೂ ಸಹ ನೀನೇನಾಗು ಬದಲಾಗು ಅಂತ ಅವರು ಆಶೀರ್ವಚನವನ್ನು ಕೊಡ್ತಾರೆ. ಅಂದಿನಿಂದ ರತ್ನಾಕರನ ಮನ ಪರಿವರ್ತನೆ ಆಯಿತು. ತನ್ನೆಲ್ಲ ಸಂಸಾರವನ್ನು, ಇಡೀ ಪರಿವಾರವನ್ನು ತೆಗೆಸಿ ಅವನು ವಾಪಸ್ ಮನೆಗೆ ಹೋಗಲ್ಲ. ಆ ದಟ್ಟವಾದ ಅರಣ್ಯದಲ್ಲಿ ಏನು ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ. ಸುಮಾರು ತಿಂಗಳಗಟ್ಟಲೆ ಬೆಳೆಯುತ್ತೆ, ವರ್ಷಾನುಗಟ್ಟಲೆ ಅವನು ಕೂತಂತಹ ಒಂದು ತಪಸ್ಸಿನ ಜಾಗದಲ್ಲಿ ಹುತ್ತ ಬೆಳೆಯುತ್ತೆ. ಏನು ಬೆಳೆಯುತ್ತೆ? ಹುತ್ತ ಬೆಳೀತದೆ. ಹುತ್ತಲ್ಲ ನಿಮಗೆ? ಆ ಹುತ್ತ ನೋಡಿದ್ದೀರಲ್ವಾ, ಹುತ್ತದ ಹಾವಿನ ವಾಸಸ್ಥಾನ ಹುತ್ತ. ಬಟ್ ಅವನು ಕೂತಂಥ ಜಾಗದಲ್ಲಿ ಏನು ಬೆಳೀತು? ಆ ಹುತ್ತ ಬೆಳೀತದೆ. ಸಂಸ್ಕೃತದಲ್ಲಿ ವಲ್ಮಿಕ್ ಅಂದರೆ ಹುತ್ತ. ವಲ್ಮಿಕ್ ಅಂದ್ರೆ ಅರ್ಥ ಏನು? ಹುತ್ತ. ಆಯಿತಾ? ಕೊನೆಗೊಂದು ದಿನ ಅವನಿಗೆ ಜ್ಞಾನೋದಯ ಆಗ್ತದೆ. ಅವನು ತಪ್ಪಿನ ಅರಿವಾಗಿ ಏನಾಗ್ತಾನೆ, ಮಹರ್ಷಿಯಾಗಿ ಬದಲಾಗ್ತಾನೆ. ಅವನಿಗೆ ವಾಲ್ಮೀಕಿ ಅಂತ ಹೆಸರು ಬಂದಿದೆ. ಅದಕ್ಕೆ ಅವನು ಕೂತಂಥ ಜಾಗದಲ್ಲಿ ಏನು ಬೆಳೀತು, ಅವನ ಎತ್ತರವನ್ನು ಅವನು ಮುಚ್ಚಿ ಹೋಗುವಷ್ಟು ಎತ್ತರದಷ್ಟು ಹುತ್ತ ಬೆಳೀತದೆ. ಅದರಿಂದ ಹೊರ ಬಂದವನು ಅಂತ ಅರ್ಥ. ಗೊತ್ತಾಯ್ತಲ್ಲ? ವಲ್ಮೀಕಿ ಜನ್ಮಿ ಅಂದರೆ ಆ ಒಂದು ಹುತ್ತದಿಂದ ಹುಟ್ಟಿ ಬಂದವ ಅಂತ ಹೇಳ್ಬಿಟ್ಟು ಅವನಿಗೆ ವಾಲ್ಮೀಕಿ ಅನ್ನೋ ಹೆಸರು ಪ್ರಸಿದ್ಧಿ ಆಯಿತು. ನೋಡು, ಅಂಥ ಢಾಕು ಅಲ್ವಾ, ಭಯಂಕರವಾಗಿರ್ತಕ್ಕಂಥ ಢಾಕು ಮನ ಪರಿವರ್ತನೆಯಾಗಿ ಏನಾದ ಅಂತ ಖ್ಯಾತಿಯನ್ನು ಪಡೆಯುವಂತಹ ಎಂಥದ್ದು ರಾಮಾಯಣವನ್ನು ರಚನೆ ಮಾಡ ಅಲ್ವಾ. ಹಾಗೆ ಮನುಷ್ಯನಲ್ಲಿ ಗುಣದೋಷಗಳು ಎರಡೂ ಇರುತ್ತೆ. ಆ ಡಕಾಯತಿಯನ್ನು ಯಾರು ಕೇಳಲ್ಲ. ರಾಮಾಯಣ ರಚನೆ ಮಾಡಿದವರು ಯಾರು? ತಟ್ಟಂತ ಹೇಳ್ತೀವಿ ವಾಲ್ಮೀಕಿ. ಬಟ್ ಅವನಿಗೆ ಹಿನ್ನೆಲೆ ಗೊತ್ತಿತ್ತ,
ಸ್ಕಿಲ್. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ಮನುಷ್ಯ ಅನ್ನೋನಿಗೆ ಒಳ್ಳೆ ಗುಣವಿರುತ್ತೆ, ಕೆಟ್ಟ ಗುಣವಿರುತ್ತೆ. ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ಮಾತ್ರ ನಾವು ಏನು ಮಾಡಬೇಕು, ಗಣನೆಗೆ ತಗೋಬೇಕೇ ಹೊರತು ಕೆಟ್ಟ ಗುಣಗಳನ್ನು ತಗೋಬೇಕು. ಅರ್ಥ ಆಯ್ತಾ? ಅವನ ಹತ್ರ ಇರಲಿ ಒಳ್ಳೆ ಗುಣ, ಅವ್ನು ಮಾತ್ರ ನಾವು ಸ್ವೀಕರಿಸ್ಬೇಕು, ನಮ್ದಾಗಿಸ್ಬೇಕು. ಕೆಟ್ಟದನ್ನೇನು ಬಿಡಬೇಕು, ಅನಗಿನ ಅಂದರೆ ನಾವು ಕೌಂಟ್ ಮಾಡಲಿಕ್ಕೆ ಅರ್ಥ ಆಯ್ತಲ್ಲ. ಹಾಗಂತ ಮೈತ್ರಿ ಶರಣ ಅಂತಂದರೆ ಈ ಒಂದು ಮಧ್ಯಭಾಗವನ್ನು ಮುಂದುವರಿಸೋಣ. देखिए आप सभी अपने बुक को लिया और ध्यान से सुनिए, ತುಂಬಾ ಗಮನವಿಟ್ಟು ಕೇಳಿಸ್ಕೋಬೇಕು. ಎಸ್ ಕವಿತಾ के कवि है ಮೈಥಿಲಿ ಶರಣ್. ಈ ಕವಿಯ ಹೆಸರೇನು? ಮೈಥಿಲಿ ಶರಣ್. ಮೈಥಿಲಿ शरण गुप्त जी जो है इनके पूर्ण परिचय हम थोड़ा देख लेंगे. ಮೈಥಿಲಿ शरण गुप्तर ಒಂದು ಪರಿಚಯವನ್ನು ನಾವು ನೋಡೋಣ. ಹಿಂದಿ ಸಾಹಿತ್ಯ में इन्हें राष्ट्र कवि का सम्मान प्राप्त. ಕನ್ನಡದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಾಷ್ಟ್ರಕವಿ ಅಂತ ಯಾರನ್ನ ನಾವು ಹೆಸರಿಸ್ತೇವೆ? ಕುವೆಂಪು ಅವ್ರನ್ನ ಅಲ್ವಾ? ಆದರೆ ಹಿಂದಿ ಸಾಹಿತ್ಯದಲ್ಲಿ ರಾಷ್ಟ್ರಕವಿ ಅಂತಕ್ಕಂಥ ಒಂದು ಬಿರುದು ಸಮ್ಮಾನ ಸಿಕ್ಕಿರ್ತಕ್ಕಂಥದ್ದು ಶ್ರೀ ಮೈಥಿಲಿ ಶರಣ ಗುಪ್ತರವರಿಗೆ. इनका जन्म 1886 में हुआ. इनका जन्म 1886 ಅಂದರೆ 1886 उत्तर प्रदेश में रहने वाली, उत्तर प्रदेश में रहने वाली वह एक गांव उत्तर प्रदेश में रहने वाली झांसी जिले के झांसी जिले के चिरगांव में इनका जन्म हुआ. भूमि अल्वा उत्तर प्रदेश में झांसी जिले के चिरगांव में 1886 में इनका जन्म हुआ. और ऐसे ही इनके पिता के नाम थे श्री राम सेठ चरण. इनके पिता ब्रज भाषा के कवि थे. ब्रज भाषा ಅಂತ ಹೇಳಿದ್ರೆ ನಿಮಗೆ ದ್ವಾಪರ ಯುಗ ಗೊತ್ತಲ್ವಾ? ಯಾರು ಕೃಷ್ಣನ ಜನ್ಮ ಆಗಿದ್ದು ದ್ವಾಪರ ಯುಗದಲ್ಲಿ. ಆ ದ್ವಾಪರ ಯುಗದಲ್ಲಿ ಪ್ರಚಲಿತ ಇದ್ದಂತಹ ಒಂದು ಭಾಷೆ ಬ್ರಜ ಭಾಷೆ. ಆ ಬ್ರಜ ಭಾಷೆಯ ಕವಿಯಾಗಿದ್ದು ಶ್ರೀ ರಾಮ ಸೇಠ ಚರಣ್. ರಾಮ ಸೇಠ ಚರಣ್ इनके पिता ब्रजभाषा के कवि थे. ಅಷ್ಟೇ ಅಲ್ಲದೆ इनके गुरु के श्री महावीर प्रसाद द्विवेदी ಸಾಹಿತ್ಯಿಕ ಗುರುಗಳು. ಇವರು ಸಾಹಿತ್ಯದ ಬಗ್ಗೆ ಒಲವು ಮೂಡಿದ್ದು ಅವರ ಗುರುಗಳಾಗಿರ್ತಕ್ಕಂಥ ಮಹಾವೀರ್ ಪ್ರಸಾದ್ ದ್ವಿವೇದಿಯವರ ಒಂದು ಮಾರ್ಗದರ್ಶನದಿಂದ. ವೈಸಿ ಇನ್ನೇ ಬಹುತ್ ಸಾರೆ ರಚನಾ ಕಿಯೇ. ಇವರು ಸಾಕಷ್ಟು ರಚನೆಗಳನ್ನು ಮಾಡಿದ್ದಾರೆ. ಆಗಿನ ಕಾಲದಲ್ಲಿದ್ದಂತಹ ಈ ಬರೀ ಕೇವಲ ನೀವು ಸಾಹಿತ್ಯದ ಹಲವಾರು ವಿಧಗಳಿದೆ ಅಲ್ವಾ? ಗದ್ಯ, ಪದ್ಯ, ಕಾದಂಬರಿ, ಉಪನ್ಯಾಸ ಅಂತೆಲ್ಲ ಕಲಿತೀವಿ. ಅವಾಗೆಲ್ಲ ಕಾವ್ಯ ಅಂದ್ರೆ ಕವಿತೆಗಳು ಅಂತ, ಅವುಗಳನ್ನ ಪ್ರಬಂಧ ಕಾವ್ಯ ಮತ್ತು ಖಂಡ ಕಾವ್ಯ ಅಂತ ಕರೀತಾ ಇದ್ರು. ಗೊತ್ತಾಯ್ತಲ್ಲ? ಪ್ರಬಂಧ ಕಾವ್ಯ ಅಂದ್ರೆ ಪ್ರಬಂಧ ರೂಪದಲ್ಲೇ ಕವಿತೆಯನ್ನು ರಚನೆ ಮಾಡ್ತಕ್ಕಂಥದ್ದು ಅಲ್ವಾ? ಖಂಡ ಕಾವ್ಯ ಅಂದ್ರೆ ಅ, ಬ, ಈ ಆ ರೀತಿ ಖಂಡಗಳ ರೀತಿಯಲ್ಲಿ ಏನು ಕಾವ್ಯಗಳನ್ನ ರಚನೆ ಮಾಡಿದ್ರು. ಅಂತಹ ಖಂಡ ಕಾವ್ಯ ಹಾಗೂ ಪ್ರಬಂಧ ಕಾವ್ಯಗಳನ್ನ ಮೈಥಿಲಿ ಶರಣ್ ಗುಪ್ತ जी किए हैं. और ऐसे ही इनके ಸಾಹಿತ್ಯ ಸೇವಾಕ್ಕೆ ಸಮಾನ ಸಾಕಷ್ಟು ರಚನೆಗಳನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಆ ಸಾಹಿತ್ಯ ಸೇವಾಗೆ ಉಪರಾಂತ ಸಾಹಿತ್ಯ ಸೇವೆಯ ಒಂದು ಕಾರಣದಿಂದಾಗಿ ಬಹುತ್ ಸಾರೆ ಸಮ್ಮಾನಿನೇ ಪ್ರಾಪ್ತ. ಸಾಕಷ್ಟು ಅವರಿಗೆ ಬಿರುದಾವಳಿಗಳು ಸಿಕ್ಕಿದೆ. ಅಂದರೆ ಪಾರಿತೋಷಿಕಗಳಲ್ಲಿ ಮೆಡಲ್ಸು ಅದೆಲ್ಲ ಯಾವುದು ಅಂತ ಹೇಳಿದ್ರೆ ಗಂಗಾ ಪ್ರಸಾದ್ ಪಾರಿತೋಷಕ್ और ಪದ್ಮಭೂಷಣ್ 1961 ಇವರ ಸಾಹಿತ್ಯ ಸೇವೆಯನ್ನು ಮನಗಂಡು ಉತ್ತರ ಪ್ರದೇಶದ ಸರ್ಕಾರ ಏನಿದೆ 1961ರಲ್ಲಿ ಪದ್ಮಭೂಷಣ ಅವಾರ್ಡನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, इनकी रचनाएं बहुत सारे पंचोटी, जयद्रथा, नहुष और ಭಾರತ ಭಾರತಿ ಇವೆಲ್ಲ ರಚನೆಗಳಲ್ಲದೆ ಇವರ ಒಂದು ಪ್ರಮುಖ ಕಾವ್ಯ, ಅದನ್ನು ಮಹಾಕಾವ್ಯ ಅಂತಲೇ ಹೇಳ್ಬೋದು. ಇವರ ಮಹಾಕಾವ್ಯ ಯಾವುದು? ಸಾಕೇತ್. ಮಹಾಕಾವ್ಯ ಯಾವುದು? ಸಾಕೇತ್ ಅಂತ ಬರ್ತದೆ. ಇದೇನು ಅಂದರೆ ರಾಮ ಇದಕ್ಕೋಗಿರ್ತಾನೆ ಗೊತ್ತಲ್ವ ನಿಮಗೆ? ಕಾಣಿಕೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿವರ ಇರ್ತಕ್ಕಂಥದ್ದು. वे यूं क्यों वनवास चले, उसके अंत क्या हुआ, ಯಾವ ವನವಾಸಗೊಂಡು ಹೋಗ್ತಾನೆ, ಅಲ್ಲಿ ಆಗ್ತಕ್ಕ ನಂತರದ ಎಲ್ಲವನ್ನ ಹೇಳುವಂಥ ಮಹಾಕಾವ್ಯ ಸಾಕೇತ್. ಆ ಸಾಕೇತ್ ಇದಕ್ಕೋಸ್ಕರನೇ ಗಂಗಾ ಪ್ರಸಾದ್ ಪಾರಿತೋಷಿಕ ಸಿಕ್ತು. ಯಾವುದು? ಗಂಗಾ ಪ್ರಸಾದ್
ಪಾರಿತೋಷಕ ಸಿಕ್ಕಿತು. ಗೊತ್ತಾಯ್ತಲ್ಲ, 1961ರಲ್ಲಿ ಏನು ಸಿಕ್ತು? 1961 ಅಂದರೆ 1961 में पद्मभूषण अवार्ड नಮಗೆ ಸಿಗ್ತದೆ. इनकी रचनाएं बहुत सारे हैं, ಸಾಕಷ್ಟು ರಚನೆಗಳಿದೆ. जयद्रथा, वध, नहुष, अनर्थ आदि आदि ಅಂದರೆ ಇತ್ಯಾದಿ ಸುಮಾರು ಇರುತ್ತಲ್ಲ ರಚನೆಗಳು. ಗೊತ್ತಾಯ್ತಲ್ಲ, ಈ ರೀತಿಯಲ್ಲಿ ಸಾಕಷ್ಟು ನಾವು ರಚನೆಗಳನ್ನ ನೋಡ್ತೀವಿ. इनकी भाषा जो है बहुत ही सरल और सरस शैली है, रोचक है. ಇವರ ಒಂದು ತುಂಬಾ ಕ್ಲಿಷ್ಟ ಅನ್ಸೋದಿಲ್ಲ. ಇವರ ರಚನೆಗಳು ಅಥವಾ ಓದು ಅಥವಾ ಬರವಣಿಗೆ ಅಥವಾ ಇನ್ನೊಂದಕ್ಕೆ ತುಂಬಾ ಸರಳವಾಗಿರ್ತಕ್ಕಂಥದ್ದು ಮತ್ತು ರೋಚಕ ಶೈಲಿಯನ್ನ ಹೊಂದಿದೆ. इस कविता द्वारा कवि भारत माता के विशेषता को वे कहना चाहते हैं, गुणगान करते हैं. ಅವಳ ವಿಶೇಷತೆಯನ್ನ ಗುಣಗಾನ ಮಾಡೋದ್ರ ಜೊತೆಗೆ वैसे भी प्रार्थना भी करते हैं. हे माँ, या रहने वाले अंधकार को दूर करो, क्योंकि इस पवित्र या पावन आंगन में हम सभी पले पड़े हुए हैं. ಅಂತ ಪವಿತ್ರವಾದ ಆಂಗಣ ಅಂದ್ರೆ ಅಂಗಳ ನಮ್ಮ ಭಾರತದಲ್ಲಿ ಹುಟ್ಟಿದ್ದೇವೆ, ಜನಿಸಿದ್ದೇವೆ. ಇಲ್ಲಿರ್ತಕ್ಕಂಥ ಅಂಧಕಾರ ಮುಗಿದ ಒಂದು ತೊಲಗಿ ಅಂತ ಕತ್ತಲು ಕಳೀಲಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಅವಳನ್ನು ಗುಣಗಾನ ಮಾಡ್ತಾ ಹೇಳ್ತಾರೆ. ಐಸೆ ಯಶ್ವಿಗಾತ ಹಮ್ ಸಭಿ ಗಾಯ. ಭಾರತವಾಸಿಗಳ ನಾವು ನೀವೆಲ್ಲ ಒಂದು ಸುಂದರವಾಗಿರ್ತಕ್ಕಂಥ ತಾಯಿಯ ಒಂದು ಯಶೋಗಾಥೆಯನ್ನು ನಾವು ಹಾಡಬೇಕಂತ. ಗೊತ್ತಾಯ್ತಲ್ಲ, ತುಂಬಾ ಚೆನ್ನಾಗಿದೆ ಪದ್ಯ, ತುಂಬಾ ಸರಳವಾಗಿರ್ತಕ್ಕಂಥದ್ದು. आप सभी पहले रहने वाले 8 पंक्तियों को करना है, कंटेस्ट करना है, ಕಂಠಪಾಠ ಮಾಡಬೇಕು. ಹಾಗೆ ಒಂದು ರೆಸಿಟೇಷನ್ ಕಾಂಪಿಟೇಷನ್ ಸಹ ಇರುತ್ತೆ, ಆಕ್ಟಿವಿಟಿ ಇದೆ. ನೆಕ್ಸ್ಟ್ ಈಗಾಗಲೇ ತಯಾರಿ ನಡೆಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ, देखिए मैं मधुरता से गाना गा नहीं सकती, लेकिन ऐसे ही पद्य पाठ पढ़ाना चाहती हूँ. जय जय भारत माता, ऊंचा हिमालय तेरा, उसमें कितना स्नेह भरा, दिल में अपने आग दबाकर रखता हमको हरा भरा. सौ तुमसे पानी बह बहकर ए पानी उठाता, जय जय भारत माता. कमल खिले तेरे पानी में, धरती परे आम पले, इस दानी आंचल में देखो कितने सुंदर भाव पले. भाई भाई मिल रहे सदा ही, टूटे कभी ना नाता, जय जय भारत माता. तेरे लाल दिशा में हिमा, चंद्र सूर्य चिरकाल रहे, तेरे पावन आंगन में अंधकार हटे और ना मिले. मिलकर मिलजुल कर ही हम सब गाए, तेरे यश की गाथा, जय जय भारत माता. ಸ್ವಲ್ಪ ಮಟ್ಟಿಗೆ ನಾನು ಸ್ವಲ್ಪ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ರೆ, कवि मैथिली शरण जी इस कविता द्वारा भारत माता का गुणगान करना चाहती हैं. ಆ ಭರತ ಮಾತೆಯನ್ನ ಗುಣಗಾನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ಹೇಳುವಂತ ಪ್ರಯತ್ನ ಆ ಭರತ ಮಾತೆಯ ಹಾಗೆ ಮೊದಲೇ ಹೇಳ್ತೀನಿ, ಅವಳ ಮಹಾನತೆ ವೈಭವತೆಯನ್ನ ಹೇಳುವಂತಹದ್ದು ಈ ಒಂದು ಕವಿತೆಯಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಕಾಣ್ತೀವಿ. ಜಯ ಜಯ ಭಾರತ ಮಾತಾ, ऊंचाई हिमालय तेरा ಅಂದ್ರೆ ಹೇ ಭರತ ಮಾತಾ ತುಮೇ ಜಯ ಹೋ. ಹೇ ಭರತ ಮಾತೆ, ನಿನಗೆ ಜಯವಾಗಲಿ. ಯಾಕೆ, ಯಾವೆಲ್ಲ ಕಾರಣಗಳಿಂದ ಅವರು ಗುಣಗಾನ ಮಾಡ್ತಾರೆ ಅಂತ ಹೇಳಿದ್ರೆ, ऊंचाई हिमालय तेरा, तुम्हारा हृदय जो है, ही ಅಂದ್ರೆ ಅರ್ಥ ಏನು, ಹಿಯ ಅಂದ್ರೆ ಅರ್ಥ ಏನು, ಹೃದಯ ಛಾತಿ. ಹಿ ಅಂದ್ರೆ ಅರ್ಥ ಏನು, ಹೃದಯ ಛಾತಿ. ನಿನ್ನ ಹೃದಯ ಏನಿದೆಯಲ್ಲ ಎಷ್ಟು ವಿಶಾಲವಾದುದಂತೆ, ಹಿಮಾಲಯ ಜೈಸಿ. ಹಿಮಾಲಯದ ಆಳೆತ್ತರ ಅಥವಾ ಅಗಲವನ್ನ ಕೌಂಟ್ ಮಾಡಕ್ ಸಾಧ್ಯನಾ, ಅಳೆಯಕ್ ಸಾಧ್ಯನಾ? ಇಲ್ಲ. ವಿಶಾಲ
ಕೊಟ್ಟಿದ್ದಾಳ ಅವನಿಗೆಲ್ಲ. ಹೌದಾನೆ? ಭಿನ್ನತೆಯನ್ನ ಕಾಣ್ತೀವ ಇಲ್ಲಿ. ಇಲ್ಲಿಯವರು ಈ ಥರ ಜಾತಿಯವರು ಇರಬೇಕು, ಇದೇ ಪಂಥದವರು ಇರಬೇಕು ಅಂತ ಇಲ್ಲ. ಯಾರಿಗೂ ಭೇದ ಭಿನ್ನವಿಲ್ಲದೆ ನಮ್ಮೆಲ್ಲರಿಗೂ ಆಶ್ರಯ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಆಶ್ರಯದಾತೆ ಅವಳು ಯಾರು? ಭರತ ಮಾತೆ. ಹಾಗಾಗಿ ಉಸ್ಸಮೇಕಿದ್ದನ್ನ ಸ್ನೇಹಪರ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಿನ್ನ ಹೃದಯ ಎಷ್ಟು ವಿಶಾಲವಾದರೂ ಹಿಮಾಲಯದಷ್ಟು. ಅಲ್ಲೇನು ತುಂಬಿದೆ? ಸ್ನೇಹ ತುಂಬಿದೆ, ಬಾಂಧವ್ಯ ತುಂಬಿದೆ. दिल में अपने आग दबाकर भारत माँ यार आने वाली बहुत सारे समस्या ಇಲ್ಲಿ ಇವತ್ತಿಗೂ ನೋಡ್ತಾ ಇದ್ದೀವಿ. ಶತಮಾನಗಳಿಂದನೂ ಅಲ್ವಾ ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ಹಗರಣಗಳಾಗೋದನ್ನು ನೋಡ್ತೀವಿ. ಇಲ್ಲಿ ಯಾವುದು ಟೆರರಿಸಮ್ ಅಂತ ಕರಿತೀವಿ, ಉಗ್ರಗಾಮಿತನ ನೋಡ್ತೀರಾ. ಎಷ್ಟೆಲ್ಲ ಶತ್ರು ರಾಷ್ಟ್ರಗಳು ಏನ್ ಮಾಡುತ್ತೆ ನಮ್ಮ ಮೇಲೆ ಪದೇ ಪದೇ ಅಲ್ವಾ. ಯಾವುದೇ ಗೊತ್ತಿಲ್ಲದೆ ಏನು ದಾಳಿಯನ್ನು ಮಾಡುವಂತಹ, ಸುಡುವಂತಹ ಮತ್ತು ಹಾಳು ಮಾಡುವಂತಹ ಇರೋ ಒಂದು ವಾತಾವರಣ ಕೆಡುವಂತಹ ಸಾಕಷ್ಟು ಪ್ರಯತ್ನ ಮಾಡುತ್ತೀವಿ. ಇವೆಲ್ಲ ಸಮಸ್ಯೆಗಳೇ ಅಲ್ವಾ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ದಿಲ್ ಮೇ ಅಪ್ನೆ ಆಗ್ ದಬಾಕರ್. ಸಮಸ್ಯೆಗಳು ಅವು ಬೆಂಕಿನ ಥರ. ಬೆಂಕಿ ಗೊತ್ತಲ್ವಾ, ಅದು ಸುಡುತ್ತಾ ಇಲ್ವಾ ನಮಗೆ? ಅಷ್ಟೆಲ್ಲ ಸಮಸ್ಯೆಗಳಿರುವ ಅಪ್ನೆ ದಿಲ್ ಮೇ ದಬಾಕರ್ ಅಂತ ಎಲ್ಲವುಗಳನ್ನ ನಿನ್ನ ಹೃದಯಾದಳದಲ್ಲಿ ಮುಚ್ಚಿಟ್ಟು ರಕ್ತ ಹಂಕೋ ಹರಾಮರ. ನಮ್ಮನ್ನೆಲ್ಲ ಹೇಗಿಟ್ಟಿದೀಯಾ ನೀನು? ಸುಖ ಸಮೃದ್ಧಿಯಿಂದ ಇಟ್ಟಿದೀಯಾ. ಯಾವುದೇ ಕುಂದು ಕೊರತೆ ಇಲ್ಲ. ಇವತ್ತೇನಾದರೂ ನಾವು ದೇಶದ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಾ? ಇಲ್ಲ. ಆ ಕವಿ ಇದಕ್ಕೆ ಹೇಳೋದು, ಕವಿಯ ಒಂದು ಮನಸ್ಸು ಬಹಳ ಭಿನ್ನವಾಗಿದೆ ಅಲ್ವಾ. ನಾವು ಅಂತೀವಿ, ಅದಕ್ಕೆ ಒಂದು ಮಾತಿದೆ, ರವಿ ಕಾಣದನ್ನ ಕವಿ ಕಂಡ. ರವಿ ಅಂದ್ರೆ ಯಾರು? ನಮಗೆ ಬೆಳಗ್ತಕ್ಕಂಥ ಸೂರ್ಯ. ಆ ಸೂರ್ಯ ಕಾಣದೇ ಇರ್ತಕ್ಕಂಥ ಅಥವಾ ಅನುಭವ ಆಗ್ತಾ ಇರ್ತಕ್ಕಂಥದ್ದನ್ನು ಯಾರು ಅನುಭವ ಪಡೀತಾರೆ, ಕಾಣ್ತಾರೆ? ಕವಿ ಅಲ್ವಾ. ಹೇಳ್ತಾರ ಏನಂತ, ಭರತ ಮಾತೆಗೆ ದಿಲ್ ಮೇ ಅಪ್ನೆ ಆಗ್ ದಬಾಕರ್. ನಿನ್ನ ಹೃದಯದಲ್ಲಿ ಆ ರೀತಿಯ ಎಲ್ಲ ಕಲಹ, ಗೊಂದಲ, ನೋವು, ಸಂಕಟ, ಸಮಸ್ಯೆಗಳನ್ನ ಇಟ್ಕೊಂಡು ರಕ್ತ ಹಂಕೋ ಹರಾಮರ. ನಮ್ಮನ್ನೆಲ್ಲ ಹೇಗಿಟ್ಟಿದೆಯಾ ನೀನು? ಸುಖ ಸಮೃದ್ಧಿಯಿಂದ ಇಟ್ಟಿದೀಯಾ. ಸೌ ಸೌ ಸೋತೋನ್ ಸೆ ಪಾನಿ ಬಹ ಬಹ ಕರ್ ಹೇ ಪಾನಿ ಕೂಟಾತಾ. ಸೌ ಸೌ ಸೋತೋನ್ಸೆ ಅಂದ್ರೆ ಸೋತೋನ್ಸೆ. ಸೋತೋ ಅಂದ್ರೆ ಸ್ತ್ರೋತ್, ಮೂಲಗಳು ಅಂತ. ಈಗ ನೀರಿನ ಮೂಲಗಳು ಹಲವಾರು ಗೊತ್ತಲ್ವಾ, ನದಿ, ನಾಲ, ತಾಲಾಬ್. और इनका सभी मूल क्या है? वर्ष. ನದಿ, ಸಮುದ್ರ, ಸಾಗರ ಎಲ್ಲವನ್ನು ನೋಡ್ತೀವಿ. ಅವೆಲ್ಲ ಮೂಲ ಯಾವುದು? ನಮಗೆ ಮಳೆ. ಸೌಸೋ ಸೋತೋನ್ಸೆ ಪಾನಿ ಬಹ ಬಹ ಕರ್. ನೂರಾರು ನೀರಿನ ಮೂಲಗಳಿಂದ ನೀರು ಏನ್ ಮಾಡಿ ಬರುತ್ತೆ? ಹರಿದು ಪಾನಿ ಕೂಟ ಅಂದ್ರೆ ಏನು? ಚಿಮ್ಮುತ್ತೆ. ಸೌಸೋ ಸೋತೋನ್ಸೆ ಪಾನಿ ಬಹ ಬಹ ಕರ್ ಏ ಕೂಟಾತ. ಕೂಟಾತ ಅಂದ್ರೆ ಚಿಮ್ಮಿ ಬರುತ್ತೆ. ನೀರಿನ ಹಲವು ಮೂಲಗಳು ಉಂಟಲ್ವಾ, ಆ ಒಂದು ಮೂಲಗಳಿಂದ ನೋಡ್ತೀರಾ, ಜಲಪಾತಗಳಾಗಿರ್ಬೋದು ಅಲ್ವಾ, ಸರೋವರಗಳ ರೀತಿಯಲ್ಲಿ ಆ ರೀತಿಯಲ್ಲಿ ನೂರಾರು ಮೂಲದಿಂದ ನೀರು ಹೇಗೆ ಬರುತ್ತೆ? ಚಿಮ್ಮಿ ಬರುತ್ತೆ. ಜಯ ಜಯ ಭಾರತ ಮಾತಾ, ಹೇ ಮಾ ಏನ್ ಸಭಿಗೆ ತುಮೆ ಜಯ ಹೋ. ಎಲ್ಲ ವಿಚಾರಗಳಿಗೋಸ್ಕರ ನಿನಗೆ ಜಯವಾಗಲಿ ತಾಯಿ ಅಂತ ಹರಿಸ್ತಾರೆ. ಅಷ್ಟೇ ಅಲ್ಲ, ಕಮಲ್ ಕಿಲೆ ತೇರೆ ಪಾನಿ ಮೇ ಧರ್ತಿ ಪರ್ ಆಂಬಲೆ. ಆಗಲೇ ಹೇಳಿದ್ವಿ ಸಮೃದ್ಧವಾಗಿ ನಮ್ಮನ್ನು ಇಟ್ಟಿದ್ದಾರೆ ಅಂತ ತಾಯಿ ಅಲ್ವಾ. ಕಮಲ್ ಕಿಲೆ ತೇರೆ ಪಾನಿ ಮೇ, ನಿನ್ನ ಒಂದು ನೀರಿನಲ್ಲಿ ಅಂದ್ರೆ ನೀರಿನ ಮೂಲಗಳಲ್ಲಿ ನಾವು ನೋಡ್ತೇವೆ, ಸರೋವರಗಳಲ್ಲಿ ಕಮಲ, ನಾನಾ ರೀತಿಯ ನೈದಿಲೆ ಅಲ್ವಾ, ತರಾವರಿಯ ಹೂಗಳನ್ನು ನೋಡ್ತೀವಲ್ಲ, ಶ್ರೇಷ್ಠವಾಗಿರ್ತಕ್ಕಂಥವು. ಹಾಗಾಗಿ ಕಮಲ್ ಕಿಲೆ ತೇರೆ ಪಾನಿ ಮೇ, ಆ ನಿನ್ನ ಪಾವನವಾಗಿರ್ತಕ್ಕಂಥ ಒಂದು ಸ್ಥಳ ಅಥವಾ ಪುಣ್ಯಭೂಮಿ ಇದು. ನಿನ್ನಲ್ಲಿ ಹಲವಾರು ರೀತಿಯ ಕಮಲಗಳು, ಹೂಗಳು ಅರಳಿದವೆ. ಧರ್ತಿ ಪರ್ ಆಮ್ ಫಲೆ. ಆಮ್ ಅಂದ್ರೆ ಮಾವು, ಕೇವಲ ಹಣ್ಣನ್ನು, ಮಾವಿನ ಹಣ್ಣು ಅಂತಲ್ಲ. ಇಸ್ ಧರ್ತಿ ಪರ್, ಈ ಸಮೃದ್ಧವಾಗಿರ್ತಕ್ಕಂಥ ಒಂದು ಭೂಮಿಯ ಮೇಲೆ ಅಥವಾ ಭೂಪ್ರದೇಶದ ಮೇಲೆ ನಾನಾ ರೀತಿಯ ಹಣ್ಣುಗಳಿಂದ ಫಲಭರಿತವಾಗಿ ತುಂಬಿದೆ. ಇಸ್ ದಾನಿ ಆಂಚಲ್ ಮೇ ದೇಖೋ. ಇಸ್ ದಾನಿ ಆಂಚಲ್, ದಾನಿ ಅಂದ್ರೆ ಕೈ ತರಕ್ಕೆ ಅನಾಜ್ ಪೈದ ಕರ್ತೆ. ನೋಡ್ತೀರಾ, ನಾವು ರೈತರು ನಾನಾ ರೀತಿಯ ಧಾನ್ಯಗಳನ್ನು ಬೆಳಿತೀವಲ್ವಾ, ಸಜ್ಜೆ, ನವಣಿ, ಅಕ್ಕಿ, ಬೇಳೆ ಅಲ್ವಾ, ತೊಗರಿ, ನಾನಾ ರೀತಿಯ ಧಾನ್ಯಗಳು, ಕಾಳು ಬೆಳೆಗಳನ್ನ. ಹಾಗಾಗಿ ಇಸ್ ದಾನಿ ಆಂಚಲ್ ಮೇ ದೇಖೋ. ಈ ಒಂದು ನಿನ್ನ ಸೆರಗು ಏನಿದೆ, ಭೂತಾಯಿಯ ಸೆರಗಿದು ಅಲ್ವಾ ಭೂಮಿ. ಈ ಒಂದು ಸೆರಗು ಏನಿದೆ, ಈ ಒಂದು ಸೆರಗು
ತುಂಬ ಸಮೃದ್ಧವಾಗಿ ಹಲವಾರು ರೀತಿಯಲ್ಲಿ ಸಮೃದ್ಧವಾಗಿರುವುದಲ್ಲದೆ ಕಿತ್ತನೆ ಸುಂದರ ಭಾವ ಫಲೆ, ನಮ್ಮಲ್ಲೆಲ್ಲ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಭಾವವನ್ನ ತುಂಬುವಂತ ಪ್ರಯತ್ನವನ್ನ ಮಾಡುತ್ತೇವೆ. ನೋಡ್ತೀವಿ ನಾನಾ ರೀತಿಯ ಧಾನ್ಯಗಳನ್ನ ಮಾಡ್ತೀವಿ, ಸುಗ್ಗಿ ಹಬ್ಬ ಮಾಡ್ತೀವಾಗ ಹೌದೌದು, ತೋಟದ ಪೂಜೆಗಳನ್ನ ಮಾಡ್ತೀವಿ. ಎಲ್ಲ ಯಾಕೆ? ಆ ತಾಯಿಗೆ ಗೌರವವನ್ನ ಸಮರ್ಪಿಸಿದಂಗೆ ತೋಟದ ಪೂಜೆ ಮಾಡ್ತೀವಿ ಅಲ್ವಾ, ಸುಗ್ಗಿ ಹಬ್ಬ ಮಾಡ್ತೀವಿ ಹೌದಲ್ವ, ಚರ್ಗ ಎಲ್ಲ ಹೊಡಿತೀರಲ್ಲ, ಗೊತ್ತಾಗತ್ತಾನೆ ನಿಮಗೆ ಅಲ್ವಾ? ಯಾಕದು? ಆ ತಾಯಿಗೆ ಏನ್ ಸಮರ್ಪಿಸಿದಂಗೆ ನಾವು ಗೌರವವನ್ನ ಸಮರ್ಪಿಸಿದ ಹಾಗೆ. ಹಾಗಾಗಿ ಅಷ್ಟೇ ಅಲ್ಲ, ಸುಂದರವಾಗಿರ್ತಕ್ಕಂಥ ಭಾವವನ್ನು ಸೃಷ್ಟಿಸಿದ್ದೀಯಾ ನೀನು. ನಾವೆಲ್ಲ ಎಡೆಪುಟ್ಟಿ ಹೊಡೆಯೋದು, ಬೇಸಾಯ ಹಾಕೋದು, ಧಾನ್ಯಗಳನ್ನ ಬಿತ್ತೋದು ಅಲ್ವಾ, ಅವ್ನು ಕಟಾವು ಮಾಡತಕ್ಕಂಥದ್ದು, ಪ್ರತಿಯೊಂದು ಒಬ್ರಿಗೊಬ್ರು ಬಾಂಡಿಂಗ್ ಇರುತ್ತೆ ಇಲ್ಲ ಅಲ್ವಾ? ಹಾಗಾಗಿ ಭಾಯಿ ಭಾಯಿ ಬಿಲ್ರಯೇ ಸದಾಯಿ, ನಾವೆಲ್ಲರೂ ಇರ್ತಕ್ಕಂಥವ್ರು ಹೇಗೆ ಮಾಡ್ತೀವಿ ಒಕ್ಕಲ್ತನದ ವ್ಯವಸಾಯನ ಅಂತ ಹೇಳಿದ್ರೆ ಸಹೋದರರ ರೀತಿ ಒಬ್ರಿಗೊಬ್ರು ಏನ್ ಮಾಡ್ತೀವಿ, ಸಹಾಯವನ್ನ ಮಾಡ್ತಾ ಮಾಡೋದ್ರಿಂದ ಹಮ್ ಸಭಿ ಭಾಯಿ ಜೈಸೆ ಭಾಯಿಚಾರೆ ಸೆ ಸದಾ ರೇನಾ, ನಾವೆಲ್ಲರೂ ಸಹೋದರತೆಯಿಂದ ಈಗಲೇ ಇರಲಿ. ಟೂಟೆ ಕಬಿನಾ ನಾಥ, ನಾಥ ಅಂದ್ರೆ ಸಂಬಂಧ, ಯಾವತ್ತೂ ಸಹ ಈ ಸಹೋದರತೆ ಮನೋಭಾವ ಏನಿದೆಯಲ್ಲ, ಈ ಒಂದು ಸಹೋದರದ ಮನೋಭಾವ ಕಡಿದು ಹೋಗದೆ ಇರಲಿ. ನಾಥ ಅಂದ್ರೆ ಸಂಬಂಧ, ಇಷ್ಟ, ಯಾವತ್ತು ಸಂಬಂಧ ಏನಾಗದೆ ಇರಲಿ, ಕಳೆದು ಹೋಗದೆ ತರ ಇರಲಿ. ನಾಥ ಅಂದ್ರೇನು? ಸಂಬಂಧ. ಮತ್ತಿನ್ನೊಂದು ಅರ್ಥ ಇಷ್ಟ. ಭಾಯಿಚಾರ ಅಂದ್ರೆ ಅರ್ಥ ಸಹೋದರತೆ. ನಾವಿಲ್ಲಿರ್ತಕ್ಕಂಥವ್ರು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಂಡು ಇದ್ದೀವಲ್ವಾ, ಆ ಸಹೋದರತೆಯ ಮನೋಭಾವ ಯಾವತ್ತೂ ಇರಲಿ. ಕವಿನಾ ಕವಿನಾ ಜೈ ಜೈ ಭಾರತ ಮಾತಾ ಅಂದ್ರೆ ಈ ಸಹೋದರತೆಯ ಮನೋಭಾವ ಯಾವುದು ನಡೆದು ಹೋಗದೆ ಇರೋ ತರ ಇರಲಿ. ತೇರೆ ಲಾಲ್ ದಿಶಾ ಮೇ ಹಿಮ ಚಂದ್ರ ಸೂರ್ಯ ಚಿರಕಾಲ ರಹೆ, ಅಂದ್ರೆ ಇಂಥ ಪವಿತ್ರವಾದ ಅಂಗದಲ್ಲಿ ನಾವು ನೀವೆಲ್ಲ ಜನಿಸಿದೀವಲ್ವಾ, ಹಾಗಾಗಿ ಆ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸದಾ ಇರಲಿ. ಸೂರ್ಯ ಚಂದ್ರರು ನಮಗೆ ಬೆಳಕನ್ನ ನೀಡ್ತಕ್ಕಂಥವ್ರು ಅಲ್ವಾ, ಅಂತ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಚಿರಾಯುವಾಗಿ ಇರಲಿ. ತೇರೆ ಪಾವನಾಂಗನ್ ಮೇ ಅಂಧಕಾರ ಹಟೆ, ಇನ್ನ ಇದು ಪವಿತ್ರವಾಗಿರ್ತಕ್ಕಂಥ ಅಂಗಳದಲ್ಲಿ ನಾವೆಲ್ಲರೂ ಇದ್ದೀವಿ. ಇಲ್ಲಿರ್ತಕ್ಕಂಥ ಅಂಧಕಾರ, ಮೌಢ್ಯ, ಕಂದಾಚಾರ, ಕಟ್ಟು ಕಟ್ಟಳೆಗಳು ಇವತ್ತು ಸಹ ಜನ ಏನಾಗ್ತಿದ್ದಾರೆ ಹೇಳಿ, ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ. ಅಂತಹ ಮೌಢ್ಯ ಅಂಧಕಾರ ಹೊರಟೋಗಿ ಜ್ಞಾನತಿ ರೋಶನಿ ಮೇಲೆ, ಜ್ಞಾನ ಅಥವಾ ಬೆಳಕು ಹರಿಲಿ, ನಾವೆಲ್ಲರಿಗೂ ಜ್ಞಾನ ಸಿಗ್ಲಿ ಅಂತ ಹೇಳ್ತಾರೆ. ಮಿಲ್ ಜುಲ್ಕರ್ ಹಮ್ ಸಬ್ ಗಾಯೆ ತೇರೆ ಯಶ್ಕಿ ಗಾತ, ಆ ತಾಯಿಯ ಒಂದು ಯಶೋಗಾಥೆಯನ್ನ ಅಥವಾ ಸಾಹಸದ ಗಾಥೆಯನ್ನ ನಾವೆಲ್ಲರೂ ಸೇರಿ ಏನ್ ಮಾಡೋಣ, ಹೆಮ್ಮೆಯಿಂದ ಹಾಡೋಣ ಅಂತ ಹೇಳ್ತಾ, ಜಯ ಜಯ ಭಾರತ ಮಾತಾ, ಹೇ ಭಾರತ ಮಾತಾ ತುಮೆ ಜೈ ಹೋ, ಹೇ ಭಾರತ ಮಾತೆ ನಿನಗೆ ಜಯವಾಗಲಿ ಅಂತ ಅವಳ ಗುಣಗಾನವನ್ನು ಮಾಡ್ತಾ ಅವಳ ವೈಭವವನ್ನು ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇಸ್ ಕವಿತಾ ಕಾ ಆಶಯ ಆಯ್ಕೆ, ಈ ಕವಿತೆಯ ಆಶಯ ಏನಪ್ಪ, ಆ ಕವಿತೆಯ ಮೂಲಕ ಅವರು ಏನು ಆಸೆಯನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಅಥವಾ ತಿಳಿದು ಬರೋದೇನೆಂದ್ರೆ, ऐस महान भारत माता का गुणगान करते हुए वे प्रार्थना करते हैं. ಅವಳ ವೈಭವತೆಯ ಪರಿಚಯ ಆಯಿತು, ಮಹಾನತೆಯ ಪರಿಚಯ ಆಗುತ್ತೆ. ಅಷ್ಟೇ ಅಲ್ಲ, ಈ ಪವಿತ್ರವಾದ ಅಂಗದಲ್ಲಿ ನಾವೆಲ್ಲರೂ ಸಹ ಜನಿಸಿದ್ದೇವೆ. ಏನಿದೆ ಈಗಲೂ ಸಹ ಅಂಧಕಾರ, ಮೌಢ್ಯ, ಕಟ್ಟು ಕಟ್ಟಳೆಗಳಿದೆ. ಅಂತ ಅಂಧಕಾರ ಕಳೆದು ಹೋಗ್ಬಿಟ್ಟು ಕತ್ತಲೆ ಜ್ಞಾನ ದೊರೆಯಲಿ ಅಂತ ಹೇಳೋದ್ರೊಟ್ಟಿಗೆ ನಾವೆಲ್ಲರೂ ಆ ತಾಯಿಯ ಯಶೋಗಾಥೆಯನ್ನ ಹಾಡುವಂತಾಗಲಿ. ನಾವೆಲ್ಲರೂ ಭಾಯಿಚಾರೆ ಅಂದ್ರೇನು, ಸಹೋದರತೆಯಿಂದ ಯಾವುದೇ ಗೊಂದಲ ಅಥವಾ ದ್ವೇಷ, ಯಾವುದೇ ಈರ್ಷಾ ದ್ವೇಷಕ್ಕೂ ದೂರ ಕರ್ಕೆ, ಏನೇ ಮನಸ್ತಾಪ ಇರ್ಬೋದು, ದ್ವೇಷ ಇರ್ಬೋದು, ಅವುಗಳನ್ನೆಲ್ಲ ತೊಡೆದು ಹಾಕಿ ಪ್ರೀತಿ ಬಾಂಧವ್ಯದಿಂದ ನಾವೆಲ್ಲರೂ ಇರೋಣ ಅಂತ ಹೇಳ್ತಾ ಈ ಕವಿತೆಯ ಆಶಯವನ್ನ ವ್ಯಕ್ತಪಡಿಸೋದ್ರೊಟ್ಟಿಗೆ, ಹಾಗೆ ಸುಮಧುರವಾಗಿ ಹಾಡಲಿಕ್ಕೆ ಬರದೇ ಇದ್ದ ಕಾರಣ ಈ ಒಂದು ಜೈ ಜೈ ಭಾರತ ಮಾತಾ ಪದ್ಯದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನಾನು ನಿಮಗೆ ತೋರ ಬಯಸ್ತೇನೆ. ಎಲ್ಲರೂ ಗಮನ ಇಟ್ಟು ಕೇಳೋದ್ರೊಟ್ಟಿಗೆ ಇದೇ ರೀತಿಯಲ್ಲಿ ರೆಸಿಟೇಷನ್ ಕಾಂಪಿಟೇಷನ್ ಏನು ಮಾಡಿದ್ರಲ್ಲ, ಆ ರೆಸಿಟೇಷನ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವಂತ ಒಂದು ಪ್ರಯತ್ನವನ್ನ ಮಾಡಿ.
देखो कितने सुंदर भाव तले। कमल खिलती दीवानी में हर जीवन है आन तले। इस रानी आंचल में देखो कितने सुंदर भाव तले। भाई भाई मिल रहे सदा ही टूटे कभी न नाता। जय जय भारत माता, जय जय भारत माता, जय जय भारत माता, जय जय भारत माता। तेरी लाल निशा में हिमाचल सुविचित काल रहे। तेरे पावन आंगन में अंधकार हटे और ज्ञान मिले। तेरी लाल दिशा में ही सत्य सूरज निकाल रहे। तेरे पावन आंगन में अंधकार हटे और ज्ञान मिले। मिलजुल कर ही हम सब गाए तेरे इश्क की गाथा। जय जय भारत माता, 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 जय जय भारत माता। आप सभी इस कविता का छोटा सा वीडियो देख भी लेंगे और इसका सस्वर वाचन करने भी सीख लेंगे। ಏನಪ್ಪ ಅಂತ ಹೇಳಿದ್ರೆ ಇಷ್ಟು ಮಧುರವಾಗಿ ಹಾಡೋದನ್ನು ಕಲಿರಿ, ಹಾಗೆ ಮುಂದಿನ ರೆಸಿಟೇಷನ್ ಕಾಂಪಿಟೇಷನ್ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಆಕ್ಟಿವಿಟಿಗೂ ಸಹ ಸಂಬಂಧಪಟ್ಟ ಹಾಗೆ ನೃತ್ಯ ಹಾಗೂ ಒಂದು ಪಿಕ್ ಆ್ಯಂಡ್ ಸ್ಪೀಚ್ ಅಂದರೆ ಚುನಿ ಔರ್ ಬೋಲ್ ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಕ್ಟಿವಿಟಿಯನ್ನು ಕೊಡ್ತೇನೆ. ಆ ಅಂಶಗಳನ್ನು ತಾವೆಲ್ಲರೂ ಕಲಿತು ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತೇನೆ. ಧನ್ಯವಾದ.